ವಿಶ್ವಕರ್ಮ ಬ್ರಾಹ್ಮಣರಿಗೆ ಸಂಸ್ಕಾರ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಮರಿಬಾರ್ದು. ಸಂಸ್ಕಾರಗಳೆಷ್ಟಿದ್ದಾವೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಋಷಿಗಳೂ ಕೂಡ ಒಂದೊಂದು ರೀತಿಯಲ್ಲಿ ವಿಚಾರಧಾರೆಗಳಿದ್ದಾವೆ. ಹಾಗಾಗಿ ಮೂಲತಃ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಪೂರ್ವ ಷೋಡಶ ಸಂಸ್ಕಾರಗಳು, ತದನಂತರ ಉತ್ತರ ಸಂಸ್ಕಾರಗಳಂತ ಹೇಳಿ ಮರಣಾನಂತರದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಅವನು ವಿವಾಹ ಪರ್ಯಂತರವು 16 ಸಂಸ್ಕಾರಗಳು. ಆ ಸಂಸ್ಕಾರಗಳ ತದನಂತರದಲ್ಲಿ ಒಬ್ಬ ವ್ಯಕ್ತಿ ಅವನ ಅವಸಾನ ಏನಾಗಿ ದೇಹ ತ್ಯಾಗ ಆಗ್ತದಲ್ಲ, ಆ ತದನಂತರದಲ್ಲಿ 16 ಸಂಸ್ಕಾರಗಳಂತ ಹೇಳಿ ಇಷ್ಟು ಸಂಕ್ಷಿಪ್ತ ತಿಳ್ಕೊಂಡ್ರೆ ಸಾಕು. ಇದರಲ್ಲಿ ಮುಖ್ಯವಾಗಿ ವಿಶ್ವಕರ್ಮ ವಿಶ್ವಬ್ರಾಹ್ಮಣರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಬ್ರಾಹ್ಮಣ್ಯವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು ಬ್ರಾಹ್ಮಣರೇ. ಯಾಕೆ ಬ್ರಾಹ್ಮಣರು ಅಂತಂತ ಹೇಳಿದ್ರೆ, ನಮಗೂ ಷೋಡಶ ಸಂಸ್ಕಾರಗಳು ಇದ್ದಾವೆ, ಪೂರ್ವ ಸಂಸ್ಕಾರಗಳನ್ನು ಅಪರ ಸಂಸ್ಕಾರಗಳನ್ನೂ ನಾವು ಮಾಡ್ತೇವೆ, ಅವುಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ, ಅವುಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕಾಲಾಂತರದಿಂದಲೂ ಎಷ್ಟೋ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಮ್ಮ ವೇದಗಳ ಕಾಲದಿಂದಲೂ ಸಹ ವಿಶ್ವಕರ್ಮ ಬ್ರಾಹ್ಮಣರಿಗೆ ಸಂಸ್ಕಾರಗಳಂತಕ್ಕಂಥವು ಇದ್ದಾವೆ. ಹಾಗಾಗಿ ನಾವು ಸಂಧ್ಯಾ ವಂದನೆ ಅಂತಕ್ಕಂತಹ ಯಾವ ಉಪನಯನ ತದನಂತರದಲ್ಲಿ ಉಪನಯನ ಸಂಸ್ಕಾರ ಆಗ್ತದೋ 8 ವರ್ಷಕ್ಕೆ, ಆ ತದನಂತರದಲ್ಲಿ ಸಂಧ್ಯಾವಂದನ ವಿಧಿಯನ್ನು ಚಾಚೂ ತಪ್ಪದೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಷಟ್ಕರ್ಮ ನಿರತರು, ಷಟ್ಕರ್ಮಾಣ್ಯಗ್ರ ಜನ್ಮನಃ ಅಂತ ಶಾಸ್ತ್ರ. ಅಂದರೆ ಯಜನಂ ಯಾಜನಂಚೈವಾಧ್ಯಯನಮಧ್ಯಾಪನಂ ತಥಾ ದಾನಂ ಪ್ರತಿಗ್ರಹಾಶ್ಚೇತ್ ತಿ ಷಟ್ಕರ್ಮಾಣ್ಯಗ್ರ ಜನ್ಮನಃ ಅಂತ ಹೇಳಿ ಒಂದು ಮಾತು. ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ, ಇಷ್ಟು 6 ಕರ್ಮಗಳು ನಮಗಿರ್ತಕ್ಕಂಥದ್ದು. ಈ 6 ಕರ್ಮಗಳನ್ನು ಯಾರು ನಡೆಸ್ತಾ ಇದ್ದಾರೋ, ಸಂಧ್ಯಾವಂದನೆಯನ್ನು ತ್ರಿಕಾಲ ಸಂಧ್ಯಾವಂದನೆ ಬಿಡ್ರಿ, ಮಧ್ಯಾಹ್ನ ಆಗಲ್ಲ ಒಪ್ಕೊಳ್ತೇನೆ, ಬೆಳಗ್ಗೆ ಮತ್ತು ಸಂಜೆ ಯಾವ ವ್ಯಕ್ತಿಯು ಹೇಳ್ತೇನಲ್ಲ ಅವನಿಗೆ ಶಕ್ತಿ ಇತ್ತು ಮಂತ್ರಗಳನ್ನ ಉಚ್ಚಾರಣೆ ಮಾಡಲಿಕ್ಕೆ ಅಂತ ಹೇಳಿದ್ರೆ 5 ವರ್ಷದ ಇದ್ದಾಗಲೂ ಸಹ ಉಪನಯನ ಸಂಸ್ಕಾರವನ್ನು ಮಾಡಬಹುದು ಅಂತ ಶಾಸ್ತ್ರ ಹೇಳ್ತದೆ. ಚಾಕಚಕ್ಯತೆ ಇರಬೇಕು, ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಚಾಕಚಕ್ಯತೆ ಇತ್ತು ಅಂತ ಹೇಳಿದ್ರೆ ಆವಾಗಲೂ ಸಹ ಮಗುವಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಸಿ ಆದಷ್ಟು ಬೇಗ ಅವನಿಗೆ ವೇದಾಧ್ಯಯನಕ್ಕೆ ಕಳಿಸ್ರಿ. ಇದನ್ನು ವ್ಯರ್ಥ ಕಾಲಹರಣ ಮಾಡೋದು ಬೇಡ ಅಂತ ಹೇಳಿ. ಹಾಗಾದರೆ ಅರ್ಥ ಮಾಡ್ಕೊಳ್ಬೇಕು, ಸಂಧ್ಯಾ ವಂದನೆಯನ್ನು ನಾವು ಯಾಕೆ ಮಾಡಬೇಕು? ಸುಮ್ಮನೆ ಎಲ್ಲರ ರೀತಿಯಲ್ಲಿ ಹೆಂಗೆ ಒಂದು ನಾಯಿ ದಿನ ಬೆಳಗ್ಗೆ ಎದ್ದು ಕಕ್ಕಸ ಮಾಡಿ ಆಮೇಲೆ ಯಾರಾದರೂ ಹಾಕಿದ್ದನ್ನು ತಿಂದು ಯಜಮಾನನಿಗೆ ವಿನೀತವಾಗಿದ್ದು ಬೊಗಳುತ್ತದೋ, ನಾವು ನಾಯಿ ಅಂತ ಜೀವನ ಮಾಡಿದರೆ ಆಯ್ತಲ್ಲ ಅಲ್ವಾ? ಯಾಕೆ ನಾವು ಸಂಧ್ಯಾವಂದನೆ ಮಾಡಬೇಕು? ಸಮಸ್ತ ಮಾನವ ಏನು ಜನ್ಮ ಇದೆಯಲ್ಲ, ದಾಸರೊಂದು ಮಾತು ಹೇಳಿದರು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯ ದಾಟಿ ಬಂದಿದೆ ಯಾರದ್ದು? ಈ ಮಾನವ ಜನ್ಮ ಅಂದಮೇಲೆ ಅರ್ಥ ಮಾಡ್ಕೊಳ್ಬೇಕು, ಇದು ಪುನಃ ಬರುವಂಥದ್ದಲ್ಲ. ಪುನಃ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪಗಳಿರ, ಮಾನವ ಜನ್ಮ ದೊಡ್ಡದು. ಇದನ್ನು ಯಾರು ಹೇಳಿದ್ದು? ಕನಕದಾಸ. ತಲೆ ಕೆಟ್ಟವರಿದ್ದೀರಿ ನೀವು ಕಲಿಯುಗದಲ್ಲಿ, ಮೂರ್ಖರುಗಳಿರ, ಅರ್ಥ ಮಾಡ್ಕೊಳ್ರಿ. ಮಾನವ ಜನ್ಮ ಪುನಃ ಬರೋಲ್ಲ. ಮಾನವ ಜನ್ಮ ಪುನಃ ಬರೋಲ್ಲ. ಅದು ಏನೋ ಭಗವಂತನ ನಿಮ್ಮ ಪೂರ್ವ ಪುಣ್ಯದ ಫಲವಾಗಿ ಮಾನವ ಜನ್ಮ ಬಂತು, ಆದರೆ ವ್ಯರ್ಥವಾಗಿ ಅದನ್ನು ಸುಮ್ಮನೆ ಹಾಳು ಮಾಡ್ಕೊಳ್ಬೇಡ್ರಿ. ಅಂದರೆ
ಒಂದು ಸಾರಿ ಒಂದು ದಿನವನ್ನು ನಾವು ಕಳೆದೇವೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ತಿಪ್ಪರ್ಲಾಗ ಹಾಕ್ಕೊಂಡ್ರೂ ಕೂಡ ಆ ಸಮಯ ಮತ್ತೆ ಪುನಃ ಬರಲ್ಲ. ಒಂದೇ ಕಡೆ ಹೋಲ್ಡ್ ಆಗಿ ನಾವು ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು. ಒಂದು ದಿನ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅದು ತಿಪ್ಪರ್ಲಾಗ ಹಾಕಿದರೂ ಪುನಃ ಇನ್ನೊಮ್ಮೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡ್ಕೊಳ್ಬೇಡ್ರಿ, ಹುಚ್ಚಪ್ಪಾಗಲ್ಬೇಡ ಅಂತ ಹೇಳಿದರು. ಆದರೆ ಇವತ್ತಿನ ಕಾಲದಲ್ಲಿ ಅದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅರ್ಥ ಆದರೂ ಅದನ್ನು ನಡೆಸ್ಕೊಳ್ಳಿಕ್ಕೆ ಆಲಸ್ಯ ಮನುಷ್ಯನಿಗೆ. ಹಾಗಾಗಿ ಅದರಲ್ಲೂ ಕೂಡ ಹೇಳಿದ್ನಲ್ಲ, ಅಗ್ರಜನ್ಮ ಅಂತಂತ ಹೇಳಿದರೆ ಉತ್ತಮವಾಗಿರ್ತಕ್ಕಂಥ ಜನ್ಮ ನಮ್ಮದಾಗಿದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ಮಗಳು ಸಂಸ್ಕಾರಯುತವಾಗಿರ್ತಕ್ಕಂಥ ಕರ್ಮಗಳೇ ಇದ್ದಾವೆ. ನಾವು ಮಾಡಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ನಾವು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥವ್ರು. ಉತ್ತಮ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ಕೊಂಡ್ರೆ ಅಷ್ಟೇ ಅಲ್ಲ, ನಾವು ಉತ್ತಮರಾಗಿದ್ದೇವೆ ಅಂತ ಹೇಳಿದ್ರೆ ನಾವು ಆ ಸಂಸ್ಕಾರಯುತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ತೋರಿಸ್ಬೇಕು. ಅಂದಾಗ ಮಾತ್ರ ನಮಗೇನು ಮಾಡ್ತದೆ ಲೋಕ, ಹೋ ಇವ ಬ್ರಾಹ್ಮಣ ಅನ್ನೋದು ಜಾತಿ ಅಂತ ಅಲ್ವೇ ಅಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತಿ, ಅಂದರೆ ಬ್ರಹ್ಮನನ್ನ ಯಾರು ತಿಳ್ಕೊಂಡಿದ್ದಾರೋ. ಬ್ರಹ್ಮ ಅಂದರೆ ಯಾರು? ಬ್ರಹ್ಮ ಅಂದರೆ ಪರಬ್ರಹ್ಮ ಅಂತಾನೆ ಇಟ್ಕೊಳ್ರಿ. ಬ್ರಹ್ಮ ಅಂದರೆ ವೇದ. ಆ ವೇದಗಳನ್ನು ಅಂದರೆ ವೇದಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಶಾಸ್ತ್ರದ ನಿಯಮಗಳೆಲ್ಲವನ್ನೂ ಕೂಡ ಪಾಲಿಸ್ಕೊಂಡು, ಹೇಳಿದ್ನಲ್ಲ, ಸಂಧ್ಯಾವಂದನಾದಿ ಕರ್ಮವನ್ನು ಸರಿಯಾಗಿಟ್ಕೊಂಡು ಆ ಷಟ್ಕರ್ಮಗಳನ್ನು ಸರಿಯಾಗಿ ನಡೆಸ್ಕೊಂಡು ಇನ್ನು ಉಳಿದಿರತಕ್ಕಂಥ ಸಮಾಜದವರಿಗೆ ಉತ್ತಮವಾಗಿರತಕ್ಕಂಥ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ನಾನು ಆಚಾರ್ಯನಿದ್ದೀನಿ, ಅಂದರೆ ಸ್ವಯಂ ಆಚರತೆ ಎಷ್ಟು, ಅಂದರೆ ನಾನು ಆಚಾರ್ಯನಿದ್ದೀನಿ, ಉತ್ತಮವಾಗಿರತಕ್ಕಂಥ ಸನ್ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನಾನು ಈ ರೀತಿ ನಡೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ತಾನು ನಡೆದು ಸಮಾಜಕ್ಕೆ ತೋರಿಸ್ತಕ್ಕಂಥವನು ಯಾವನಿದ್ದಾನೋ ಆ ಬ್ರಹ್ಮನನ್ನು, ಅಂದರೆ ಆ ವೇದ ಮಂತ್ರಗಳನ್ನು ತಿಳ್ಕೊಂಡು ಅದರ ಸಾರಭೂತವನ್ನು ಇನ್ನು ಉಳಿದಿರತಕ್ಕಂಥ ಜನರಿಗೆ ತಿಳಿಪಡಿಸಿ ತಾನೂ ಕೂಡ ನಿರಂತರ ಸಾಧನೆಯನ್ನು ಮಾಡಿ ಭಗವಂತನ ಕಡೆಗೆ ಸಾಗ್ತಾ ಇದ್ದಾನೋ ಆ ಅಗ್ರಜನ್ಮ ಇರ್ತಕ್ಕಂಥವನೇ ಬ್ರಾಹ್ಮಣ ಅಂತ ಹೇಳಿ ಸಂಜೆ ಬೆಳಗ್ಗೆ ಪೂಜೆ ಮಾಡೋದು, ಸಂಜೆ ಬಾರ್ನಲ್ಲಿ ಕೂತ್ಕೊಳ್ಳೋವನಾದಂದರೆ ಅವನು ಬ್ರಾಹ್ಮಣ ಅಲ್ಲ. ಅವನು ಜಾತಿಯಿಂದ ಬ್ರಾಹ್ಮಣ ಇರಬಹುದು, ಆದರೆ ಪರಮಾತ್ಮ ಹೇಳ್ತಾನೆ, ಏನಂತ ಹೇಳ್ತಾನೆ? ಜ್ಞಾನೀತು ಆತ್ಮೈವಮೇ ಮತಂ. ನಾನು ಜಾತಿ, ನೀ ಬ್ರಾಹ್ಮಣ ಇರ್ಬೋದು, ನಾನು ಒಪ್ಪಲ್ಲ. ಭಗವಂತ ಹೇಳೋದು, ನಾನು ಯಾರನ್ನು ಹೋಗ್ತೀನಿ ಅಂತ ಹೇಳಿದ್ರೆ ಜ್ಞಾನಿ ಯಾರಿದ್ದಾನೋ ಅಂಥವನನ್ನು ನಾನು ಸ್ವಚ್ಛಂದವಾಗಿ ನಾನು ಸೇರಿಕೊಳ್ತೀನಪ್ಪ, ನಾನು ಇಷ್ಟಪಡ್ತೇನೆ ಅಂತ ಹೇಳಿ. ಹಾಗಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾವೇನಂತ ಹೇಳಿದ್ರೆ, ನಾವು ಲೋಕದಲ್ಲಿ ಹೇಗಿದ್ದೇವೆ, ಹೇಗೆ ನಡೆದುಕೊಳ್ತಾ ಇದ್ದೀವಿ, ನಮ್ಮ ಮಾತುಗಳು ಹೇಗಿದ್ದಾವೆ, ನಮ್ಮ ಮನೆಯನ್ನು ಹೇಗಿಟ್ಕೊಂಡಿದ್ದೀವಿ, ನಮ್ಮ ಮನಸ್ಸನ್ನು ಹೇಗಿಟ್ಕೊಂಡಿದ್ದೀವಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಅದಕ್ಕೆ ಬಸವಣ್ಣ ಹೇಳಿದರು, ಪ್ರತಿಯೊಂದು ದೇಹವೇ ದೇವಾಲಯ ಅಂತ ಹೇಳಿ. ನಾವು ಗುಡಿಗಳನ್ನು ಕಟ್ಟೋದಕ್ಕಿಂತಲೂ ಪ್ರತಿಯೊಂದು ಇಂತಹ ಮಗುವನ್ನು ನಿಮ್ಮಂಥವ್ರೆಲ್ಲರನ್ನೂ ದೇವಾಲಯವನ್ನಾಗಿ ನಿರ್ಮಾಣ ಮಾಡಬೇಕು ಸರ್. ದೇವಾಲಯ ನಿರ್ಮಾಣ ಮಾಡ್ತೀವಿ, ಬತ್ತಿ ಹಚ್ಚಲಿಕ್ಕೆ ಒಬ್ಬರು ಇರಲ್ಲ, ಊದಿನ ಕಡ್ಡಿ ಹಚ್ಚೋರು ಇರೋಂಗಿಲ್ಲ, ಆರತಿ ಮಾಡೋರು ಇರೋಂಗಿಲ್ಲ. ದೇವಸ್ಥಾನವನ್ನು ನಿರ್ಮಾಣ ಮಾಡೋದು, ಅಲ್ಲಿ ಒಂದು 10 ಜನ ಕೂತ್ಕೊಳ್ಳೋದು, ಒಂದು 20 ಜನ, ಒಂದು 10 ಜನ ಇನ್ನೂ ಒಂದು ಕಡೆಯಲ್ಲಿ ಓಡೋಗೋದು, ಇನ್ನೊಂದು 10 ಜನ ಇನ್ನೊಂದು ಕಡೆ ಎಳೆಯೋದು, ಜಗಳ ಆಗಿ ಒಂದು 3 ತಿಂಗಳು ದೇವಸ್ಥಾನ ಬಾಗಿಲು ಬಂದು ಹಾಕಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಬಡದಾಡ್ತಕ್ಕಂಥವ್ರು ಯಾರಿದ್ದಾರೋ ಈಗಿನ ಕಾಲದಲ್ಲಿ, ಇದು ನಮ್ಮ ಕರ್ಮ. ಇಂತಹ ಬೇಕಾಗಿದೆಯಲ್ಲ, ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಬೇಕು. ಇರ್ತಕ್ಕಂಥದ್ದು ಸ್ವಲ್ಪ ಆಯುಷ್ಯ, ಆ ಆಯುಷ್ಯದಲ್ಲೂ ನಾನು ಮಾಡಬೇಕಾಗಿದ್ದ ಕರ್ಮಗಳೇನಿದಾವೆ ಅದನ್ನು ನಾನು ಮಾಡಬೇಕನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬ್ರಾಹ್ಮಣ ಜನ್ಮ ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂಥದ್ದು. ಮಾಡಬೇಕಾಗಿರ್ತಕ್ಕಂಥ ಕರ್ಮಗಳು ಉತ್ತಮವಾಗಿರ್ತಕ್ಕಂಥ ಕರ್ಮಗಳಿದ್ದಾವೆ, ಅದನ್ನು ಆಚರಣೆ ನಾನು ಮಾಡಿಕೊಳ್ಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು, ಮಾರ್ಗವನ್ನು ಇನ್ನೊಬ್ಬರಿಗೆ ತೋರಿಸ್ಬೇಕು. ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು.